ಇವತ್ತು ಆಶಾಬಿ ದೊಡ್ಡಮನಿ ಅನ್ನೋರು ಒಬ್ಬ ತಾಯಿ, ಅವರಿಗೆ ಅನಾರೋಗ್ಯ ಅಂದ್ರೆ ಅವರಿಗೆ TB ಅಟ್ಯಾಕ್ ಆಗಿರೋದ್ರಿಂದ ಅವರು ಸರ್ಕಾರ ದವಾಖಾನೆಯಲ್ಲಿ ತಿಂಗಳ ಟ್ಯಾಬ್ಲೆಟ್ ಅನ್ನು ಕೊಡ್ತಾರ. ಆ ಟ್ಯಾಬ್ಲೆಟ್ ತೆಗೆದುಕೊಂಡು ಬಂದಾಗ ಅವರ ಮಗ ಅಸ್ಲಂ ಅವರು ನೋಡಿದ ಹಾಗೆ ಆ ಟ್ಯಾಬ್ಲೆಟ್ ಏನು ಇವತ್ತು ಸಿರಟ್ಟಿ ಸರ್ಕಾರ ದವಾಖಾನೆಯಲ್ಲಿ ಕೊಟ್ಟಂತ ಟ್ಯಾಬ್ಲೆಟ್ ಗೋಪಾಲ್ ರಾಜ್ ಅನ್ನೋ ಡಾಕ್ಟರ್ ಕೊಟ್ಟಂತ ಈ ಔಷಧಿ ಏನೈತಿ 1 ತಿಂಗಳ ಹಿಂದೆ ಎಕ್ಸ್ಪೈರ್ ಆಗಿದೆ. ಅಂದ್ರೆ 1 ತಿಂಗಳದಿಂದ ಅಂದ್ರೆ 1ನೇ ತಿಂಗಳಲ್ಲೇ ಅದು ಎಕ್ಸ್ಪೈರ್ ಆಗಿರೋದ್ರಿಂದ ಆ ಟ್ಯಾಬ್ಲೆಟ್ ಅನ್ನ ನಮಗ್ ಕೊಟ್ರು ಅಂತ ಹೇಳಿ ಅಸ್ಲಾಂ ಈಗ ನಮ್ಮ ಮುಂದೆ ಹೇಳಿದ ಪ್ರಕಾರ ಅವನ ಬೆಂಬಲಕ್ಕೆ ನಾವು ಬಂದೀವಿ. ಈಗೇನು ಅವರ ತಾಯಿಗೆ ಅನಾರೋಗ್ಯದಿಂದ ಬಂದಂತವ್ರಿಗೆ ಇಂಥ ಟ್ಯಾಬ್ಲೆಟ್ ಅನ್ನ ಕೊಟ್ರ ಬಹುಶಃ ಬಡವರು ಬರೋದೇ ಸರ್ಕಾರ ದವಾಖಾನೆ ನಡೆಯೋದೇ ಬಡವ್ರ ಸಂಬಂಧ. ಅಂಥವ್ರ ಇಂಥ ಎಕ್ಸ್ಪೈರ್ ಆದಂತ ಟ್ಯಾಬ್ಲೆಟ್ ಅನ್ನ ಕೊಟ್ರ ಬಡವ್ರ ಜೀವಕ್ಕೆ ಬೆಲೆ ಇಲ್ವಾ ಅನ್ನೋವಂಥ ಸಂದರ್ಭದಲ್ಲಿ ಆ ಒಂದು ಉದ್ದೇಶದಿಂದ ಅಸ್ಲಾಂ ನಮಗೆ ಹೇಳಿರೋದ್ರಿಂದ ನಾವಿಲ್ಲಿ ಬಂದೀವಿ. ಅಸ್ಲಾಂ ಏನು ಅವರ ಮೇಲೆ ಕಂಪ್ಲೇಂಟ್ ಅನ್ನ ಮಾಡ್ಬೇಕು ಅಂತ ಹೇಳಿ ಅವೇನು ಡಿಸಿಷನ್ ತಗೊಂಡಾನ. ಅವರ ತಾಯಿಗೆ ಏನಾದ್ರೂ ಆದ್ರೆ ಯಾರು ಜವಾಬ್ದಾರಿ ಅನ್ನುವಂತ ಹುಡುಗನ ಒಂದು ಹೇಳಿಕೆ ಪ್ರಕಾರ ಅವ್ರೇನು ತಪ್ಪಿಸ್ತರಾಗಿದ್ರಂದ್ರ ಅವ್ರಿಗೆ ತಕ್ಕ ಶಾಸ್ತಿ ಆಗ್ಲಿ, ಬಡವರ ಜೀವಕ್ಕೆ ಜೊತೆಗೆ ಆಟ ಆಡಬಾರ್ದು ಅಂತ ಹೇಳಿ ನಾನು ಕೂಡ ಹುಡುಗನ ಬೆಂಬಲಕ್ಕೆ ನಿಂತೀನಿ. ಸರ್, ಆ ಹುಡುಗನೇ ಈಗ ಅವರ ತಾಯಿಗೆ ಆ ಟ್ಯಾಬ್ಲೆಟ್ ಕೊಟ್ಟಿದ್ದಕ್ಕಾಗಿ ಆ ಹುಡುಗನ ಬಂದ್ ಇಲ್ಲಿ ಕಂಪ್ಲೇಂಟ್ ಅನ್ನು ಮಾಡಕ್ ಬಂದ. ಡಾಕ್ಟ್ರು ಎಕ್ಸ್ಪೈರ್ ಆಗಿದ್ದನ್ನ ಟ್ಯಾಬ್ಲೆಟ್ ಕೊಟ್ಟಿರಿ ಅಂತ ಹೇಳಿ ನಮಗ್ 2 ಹುಡುಗರು, ಬೇರೆ ಹುಡುಗರು, ಅವರು ನಮ್ಮ ಪ್ರಕಾಶ್ ಬಡಿಯಮ್ಮನವ್ರ, ಅನಿಲ್ ಪಾಟೀಲ್ ಅನ್ನೋರು, ಅವು ಹುಡುಗರು ಕೂಡ ಪಾಪ ಅವ್ರು ಏನಂತ ಹೇಳಾರ ಅಂದ್ರ, ಯಾಕೆ ಕೊಟ್ಟಿರಿ ಸರ್ ಎಕ್ಸ್ಪೈರ್ ಆದಂತ ಟ್ಯಾಬ್ಲೆಟ್, ಯಾಕೆ ನೀವು ಅವ್ರಿಗೆ ಕೊಟ್ರಿ, ಆಮೇಲೆ ಇವೆಲ್ಲ ಟ್ಯಾಬ್ಲೆಟ್ ಇನ್ನೂ ಎಕ್ಸ್ಪೈರ್ ಆಗಿದ್ವದವನ್ ನಿಮ್ ಕಡೆ ಇಂಥವಾದವನು ಅಂತ ಹುಡುಗರು ಕೇಳಕ್ ಹೋದಾಗ ಆ ಹುಡುಗರ ಮೇಲೆ ನೀವ್ಯಾರು ಕೇಳೋರು, ನೀವ್ಯಾಕೆ ಕೇಳ್ತೀರಿ, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರು ಅಂತ ಇಂಥವೆಲ್ಲ ಕೇಳಿದ್ದು ನೀವು ಕೂಡ ಬಹುಶಃ ಟಿವಿಯಲ್ಲಿ ಅಥವಾ ಅದರಲ್ಲಿ ನೀವು ವಿಡಿಯೋಗಳನ್ನ ಮಾಡ್ಕೊಂಡಿರ್ಬೋದು. ನಾವು ಈಗ ಹುಡುಗರ ಮೇಲೆ ಅವ್ರೇನ್ ಕಂಪ್ಲೇಂಟ್ ಕೊಟ್ಟಾರ, ಹುಡುಗರು ವಾಪಸ್ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತಾರ. ಯಾಕಂತ ಹೇಳಿದ್ರೆ ಸರ್ಕಾರ ದವಾಖಾನೆ ಅಂತ ಹೇಳಿದ್ರ ಎಲ್ಲರಿಗೆ ಸಂಬಂಧಪಟ್ಟದ್ದು, ಸರ್ಕಾರದ ಸಂಬಂಧ ಎಲ್ಲಾ ಸಾರ್ವಜನಿಕರಿಗೆ ಸಂಬಂಧಪಟ್ಟದ್ದು. ನೀವ್ ಯಾಕೆ ಹೇಳ್ತೀರಿ, ನೀವ್ ಯಾಕೆ ಮಾಡ್ತೀರಿ ಅನ್ನೋದು ತಪ್ಪಾಗತ್ತೆ. ಅವ್ರೇನ್ ಕಂಪ್ಲೇಂಟ್ ಕೊಟ್ಟಾರ, ಇವರು ಕ್ರಾಸ್ ಕಂಪ್ಲೇಂಟ್ ಕೊಡ್ತಾರ. ಆ ಹುಡುಗ ಏನದನ ನಮ್ಮ ತಾಯಿಗೆ ಜೀವಕ್ಕೆ ಅಪಾಯ ಆದ್ರೆ ಯಾರು ಹೊಣೆ ಅಂತ ಅವನು ಕೂಡ ಕಂಪ್ಲೇಂಟ್ ಕೊಡ್ತಾನ. ಇವರು ಅವ್ರ ಹಿಂದೆ ಅವ್ರ ಬೆಂಬಲಕ್ಕಾಗಿ ನಾವು ನಿಲ್ತೀವಿ ಅಂತ ಹೇಳಿ ನಾನು